ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಸುಕ್ಕ ಮಾಡ್ತಿದ್ದೀನಿ. ಚಿಕನ್ ತಗೊಂಡಿದ್ದೀನಿ. ಇದರಲ್ಲಿ 1.5 kg ಇದೆ. ಚಿಕನ್ ಸುಕ್ಕಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೆಣಸು ತಗೊಂಡಿದ್ದೀನಿ, ಕೆಂಪು ಮೆಣಸು. ಇದರಲ್ಲಿ 25 ಮೆಣಸು ತಗೊಂಡಿದ್ದೀನಿ ನಾನು. ಜೀರಿಗೆ 1.5 ಟೀ ಸ್ಪೂನು, ಬಡಾಶೆ ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು, ಸಾಸಿವೆ 1.5 ಟೀ ಸ್ಪೂನು, ಉಪ್ಪು, ಮೆಂತ್ಯ ತಗೊಂಡಿದ್ದೀನಿ 7-8, ಅರಶಿನ 1 ಟೀ ಸ್ಪೂನು, ಈರುಳ್ಳಿ ದೊಡ್ಡದು 3 ತಗೊಂಡಿದ್ದೀನಿ, ಬೆಳ್ಳುಳ್ಳಿ 15 ತಗೊಂಡಿದ್ದೀನಿ, ಕಟ್ ಮಾಡಿ ತಂದಿದ್ದೀನಿ, ಶುಂಠಿ, ಕಾಯಿ ಮೆಣಸು 2 ತಗೊಂಡಿದ್ದೀನಿ, ಟೊಮೆಟೊ 1 ದೊಡ್ಡದು, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಕೊತ್ತಂಬರಿ 2 ಟೇಬಲ್ ಸ್ಪೂನು, ಚಕ್ಕೆ ಲವಂಗ ಎಲ್ಲ ತಗೊಂಡಿದ್ದೀನಿ, 1 ಏಲಕ್ಕಿ ತಗೊಂಡಿದ್ದೀನಿ, ಕರಿಮೆಣಸು 5-6, ತೆಂಗಿನ ತುರಿ ಸಣ್ಣ ತೆಂಗಿನಕಾಯಿ ತಗೊಂಡಿದ್ದೀನಿ, ಅದರಿಂದ ಅರ್ಧ ಹಾಕಿದ್ದೀನಿ, ತುಪ್ಪ ಫ್ರೈ ಮಾಡಲಿಕ್ಕೆ ಬಾಣಲೆ ಇಟ್ಟಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ, ಮೆಣಸು ಹಾಕ್ತಿದ್ದೀನಿ, ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು. ಒಂದು 25 ಮೆಣಸನ್ನು ತಗೊಂಡಿದ್ದೀನಿ ನಾನು. ಸ್ವಲ್ಪ ಖಾರ ಆಗಬೇಕು, ಅದಕ್ಕೆ ಫ್ರೈ ಆಯಿತು, ಸಾಕಿದು. ಇದನ್ನು ತೆಗಿತಾ ಇದ್ದೀನಿ, ತುಪ್ಪ ಹಾಕಿದ್ದೀನಿ, ಮೆಂತ್ಯ ಹಾಕ್ತಿದ್ದೀನಿ, ಕರಿಮೆಣಸು, ಚಕ್ಕೆ ಲವಂಗ, ಬಡಾಶೆ ಸ್ವಲ್ಪ ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು, ಜೀರಿಗೆ 1.5 ಟೀ ಸ್ಪೂನ್ ತಗೊಂಡಿದ್ದೀನಿ, ಸಾಸಿವೆ, ಕೊತ್ತಂಬರಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಇದು ಫ್ರೈ ಆಯ್ತು. ಇದು ಈರುಳ್ಳಿ ಹಾಕ್ತಿದ್ದೀನಿ, 1 ಈರುಳ್ಳಿ ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದೀನಿ, 3 ಈರುಳ್ಳಿ ತಂದಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಶುಂಠಿ ಹಾಕ್ತಿದ್ದೀನಿ, ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದು ಆಯ್ತು ಫ್ರೈ, ತೆಗಿತಾ ಇದ್ದೀನಿ ಇದನ್ನು. ಈಗ ತೆಂಗಿನ ತುರಿಯನ್ನು ಹುರ್ಕೊಳ್ತೀನಿ. ಎಣ್ಣೆಯನ್ನು ಹಾಕ್ತಾ ಇಲ್ಲ, ತುಪ್ಪ ಹಾಕ್ತಾ ಇಲ್ಲ, ತುಪ್ಪ ಹಾಕದೇನೆ ಹುರ್ಕೊಳ್ಬೇಕು ಇದನ್ನು. ಇದು ರುಬ್ಲಿಕ್ಕೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಇದು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ಹಾಕಬೇಕು ಸುಕ್ಕಕ್ಕೆ. ಹಸಿ ಇಲ್ಲ, ಹಸಿ ವಾಸನೆ ಬರುತ್ತೆ ಹಸಿ ತೆಂಗಿನಕಾಯಿ ಹಾಕಿದ್ರೆ. ಫ್ರೈ ಆಯಿತು, ಸಾಕಿದು. ಹಸಿ ವಾಸನೆ ಎಲ್ಲ ಹೋಯ್ತಿದ್ರದ್ದು. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ, 2 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ತುಪ್ಪ ಬಿಸಿ ಆಯಿತು, ಈರುಳ್ಳಿ ಹಾಕ್ತಿದ್ದೀನಿ. ಇದಕ್ಕೆ ಸಹ 1 ಈರುಳ್ಳಿ ಹಾಕ್ತಿದ್ದೀನಿ, ಸ್ವಲ್ಪ ಕೆಂಪಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಯಿತು, ಕೆಂಪಾಗಿ ಆಗಿದೆ. ಈಗ ಹಸಿ ಮೆಣಸು ಹಾಕ್ತಿದ್ದೀನಿ 2, ಟೊಮೆಟೊ ಹಾಕ್ತೀನಿ 2, ಒಂದು ಟೊಮೆಟೊ ದೊಡ್ಡದು, ಚೆನ್ನಾಗಿ ಫ್ರೈ ಆಯಿತು. ಇದು ಸಾಕು.
ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಒಂದು ಟೀ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಎಳ್ಕೊಳ್ತೆ ಅದಕ್ಕೆ ಚಿಕನಿಗೆ. ಈಗ ಚಿಕನ್ ಹಾಕ್ತಿದ್ದೀನಿ, ಚೆನ್ನಾಗಿ ತೊಳ್ಕೊಂಡು ತಂದೀನಿ. 1.5 kg ಇದೆ ಇದರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 20 ನಿಮಿಷ ಬೇಯಬೇಕಿದು. ಈ ಸಾಮಗ್ರಿಗಳನ್ನೆಲ್ಲ ಫ್ರೈ ಮಾಡಿ ಆಯಿತು. ಅದಕ್ಕೆ ಹುಣಸೆ ಹುಳಿ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಈಗ ಇದನ್ನು ರುಬ್ಬಿ ತರ್ತೀನಿ. 20 ನಿಮಿಷ ಆಯ್ತು, ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಬೆಂದಿದೆ. ಈ ಮಸಾಲವನ್ನು ರುಬ್ಬಿ ತಂದಿದ್ದೀನಿ. ತೆಂಗಿನಕಾಯಿ ಇದಕ್ಕೆ ಹಾಕಲಿಲ್ಲ ರುಬ್ಬುವಾಗ, ಇದೆಲ್ಲ ಹಾಕ್ತಿದ್ದೀನಿ. ಇದನ್ನು ಪುಡಿ ಮಾಡಿ ಸಹ ಹಾಕ್ಲಿಕ್ಕೆ ಆಗ್ತದೆ. ಎಲ್ಲ ಸಾಮಗ್ರಿಗಳನ್ನು ಪುಡಿ ಮಾಡಿ ಇದಕ್ಕೆ ಹಾಕೋದು. ನಾವು ಹಾಗೆ ಮಾಡೋದು, ಹೀಗೆ ಮಾಡೋದು ನಾವು. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು ಈಗ ಇದು. ದಪ್ಪ ಇದೆ, ತೆಳು ಇಲ್ಲ, ಇದು ದಪ್ಪ ಇದೆ. ಇದು ಚೆನ್ನಾಗಿ ಕುದಿ ಬರಲಿ. ಈಗ ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸಾಂಬಾರಾಯಿತು. ಸುಕ್ಕ ಮಾಡಬೇಕಲ್ಲ, ಅದಕ್ಕೆ ಇದನ್ನೆಲ್ಲ ತುಂಡುಗಳನ್ನು ತೆಗಿತಾ ಇದ್ದೀನಿ. ಎಲ್ಲ ತುಂಡುಗಳನ್ನು ಮಾತ್ರ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ಸಾಂಬಾರು ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆಲ್ಲ ಸಾಂಬಾರು ಇದರಲ್ಲೇ ಇರುತ್ತೆ. ಈ ಸುಕ್ಕ ಚೆನ್ನಾಗಿ ಆಗುತ್ತೆ. ನೀವೊಮ್ಮೆ ನೋಡಿ, ಇದನ್ನು ಮಾಡಿ ತೋರಿಸ್ತೀನಿ. ಈಗ ಮದುವೆ ಫಂಕ್ಷನ್ಗೆ ಹೇಗೇನೆ ಮಾಡೋದು, ಹೀಗೆಲ್ಲ ತೆಗಿತಾರೆ. ಮತ್ತೆ ಈ ಸಾಂಬಾರಿಗೆ ತೆಂಗಿನಕಾಯಿ ಹಾಲನ್ನು ಹಾಕ್ತಾರೆ ಈ ಸಾಂಬಾರಿಗೆ. ಆವಾಗ ಈ ಸಾಂಬಾರು ಸಹ ಆಯಿತು ರೆಡಿ ಅವರದು. ಸಾಂಬಾರು ಮಾತ್ರ ಇರೋದು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ. ಇದು ಸಾಂಬಾರು ರೆಡಿ ಆಯಿತು. ಬಾಣಲೆ ಇಟ್ಟಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಬಿಸಿ ಆಯಿತು, ಸಾಸಿವೆ ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಇದಕ್ಕೆ 1 ಈರುಳ್ಳಿ ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಯಿತು. ಈಗ ಕೆಂಪಾಗಿ ಫ್ರೈ ಆಯಿತು. ಈಗ ಈ ತೆಗೆದಿಟ್ಟ ಚಿಕನ್ ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು ಇದರಲ್ಲಿ. ಈಗ ಸಾರು ಇದೆ, ಅದೆಲ್ಲ ಫ್ರೈ ಆಗಿ ಹೋಗ್ಬೇಕು. ಸಾರು ಇದ್ದದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇದು ಚೆನ್ನಾಗಿ ಡ್ರೈ ಆಯ್ತು. ಇದು ಸಾಂಬಾರು ಸ್ವಲ್ಪ ಸಹ ಇಲ್ಲ. ಈಗ ಫ್ರೈ ಮಾಡಿದ ತೆಂಗಿನ ತುರಿಯನ್ನು ಹಾಕ್ತಿದ್ದೀನಿ. ಬೇರೆ ಸ್ಪೂನ್ ತಗೊಂಡಿದ್ದೀನಿ, ಅದೆಲ್ಲ ಪುಡಿ ಆಗ್ತದೆ. ಇಲ್ಲ, ಅದು ದೊಡ್ಡ ಸ್ಪೂನ್ ಹಾಕಿದ್ರೆ.
ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಯ್ತು. ಇದು ಒಂದು ಎಲೆಯನ್ನು ಇಟ್ಟಿದ್ದೀನಿ, ಚಿಕನ್ ಸುಕ್ಕವನ್ನು ಹಾಕ್ತಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿದೆ ಇದು. ಹೀಗೇನೆ ಸುಕ್ಕ ಮಾಡಿ ಒಮ್ಮೆ ನೋಡಿ ನೀವು ಸಹ.